ಈ ದಿನದ ಕಾನೂನಿನ ಅರಿವಿನ ಕಾರ್ಯಕ್ರಮ ತುಂಬ ಚೆಂದಾಗಿ ಮೂಡಿ ಬರ್ತಾ ಇದೆ. ಇವತ್ತು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ನಾವು ಮಾತಾಡುವಾಗ ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದಂಥ ಸಂವಿಧಾನ, ಕಾನೂನಿರುತ್ತೆ. ಅದಕ್ಕೆ ಅನುಗುಣವಾಗಿ ಸಮಾಜದ ವ್ಯವಸ್ಥೆಯಿಂದ ನಡ್ಕೊಳ್ಬೇಕು ಅನ್ನತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕಿಂತ ಹೆಚ್ಚಾಗಿ ಮನುಕುಲಕ್ಕೆ ಒಳ್ಳೆಯ ಚಿಂತನೆಯ ಮುಖಾಂತರ ಸಂಸ್ಕಾರವನ್ನು ಕೊಡ್ತಾ ಹೋದರೆ ಬಹುಶಃ ನಮಗನ್ಸುತ್ತೆ ಕಾನೂನಿನ ಪುಸ್ತಕವನ್ನು ತೆರೆಯುವ ಅವಶ್ಯಕತೆ ಬೀಳೋದಿಲ್ಲೇನೋ ಅಂತ. ಇತ್ತೀಚೆಗೆ ಒಬ್ಬರು ನ್ಯಾಯಾಧೀಶರ ಜೊತೆ ಮನೆಯಲ್ಲಿ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಹೀಗೆ ಒಂದಿಷ್ಟು ವಿಷಯವನ್ನು ಹಂಚಿಕೊಳ್ತಾ ಇದ್ವಿ. ಅವರು ಕಾನೂನಿಗೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ಹೇಳ್ತಾ ಇದ್ದರು. ಕಾನೂನಿಂದ ಸಮಾಜದ ಸುಧಾರಣೆ ಹೇಗಾಗುತ್ತೆ, ಇದರ ಬಗ್ಗೆ ಅವರದ್ದು ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದರು. ನಾವು ನಮ್ಮ ಕಡೆಯಿಂದ ಆಧ್ಯಾತ್ಮಿಕ ಚಿಂತನೆ ಮುಖಾಂತರ ಸಮಾಜವನ್ನು ಸುಧಾರಣೆ ಮಾಡೋದು ಹೇಗೆ ಅಂತ ಮಾತಾಡ್ತಾ ಇದ್ವಿ. ಅಂದರೆ ಕಾನೂನು ಮತ್ತು ಸಂಸ್ಕಾರ ಎರಡೂ ಕೂಡ ಒಟ್ಟೊಟ್ಟಿಗೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಆವಾಗ ಅವ್ರು ಹೇಳಿದರು, ಚಿಪೃತಿ ಪ್ರಶಾಂತ್ ಅವರೇ, ಕಾನೂನಿಗಿಂತ ನಿಮ್ಮ ಸಂಸ್ಕಾರ ಎತ್ತರದಲ್ಲಿ ನಿಲ್ಲುತ್ತಾ ಅಂತ ಒಂದು ಪ್ರಶ್ನೆ ಕೇಳಿದರು. ಖಂಡಿತ ಶ್ರೀರಾಮೇಶ್ವರನ ಅನುಗ್ರಹದಿಂದ ಕಾನೂನಿಗಿಂತ ಸಂಸ್ಕಾರವೇ ಎತ್ತರದಲ್ಲಿ ನಿಲ್ಲುವಂಥ ಒಂದು ವಿಚಾರಧಾರೆ. ಈಗ ನೋಡಿ, ಈಗ ಸಿಂಗಾಪುರ ಅಥವಾ ಕೆಲವೊಂದು ಮುಂದುವರೆದ ದೇಶಗಳಲ್ಲಿ ತುಂಬ ಸ್ಟ್ರಿಕ್ಟಾಗಿ ಒಂದು ಕಾನೂನು ಮಾಡಿದ್ದಾರೆ. ಏನಂದರೆ ತಿಂದಂಥ ವಸ್ತುಗಳನ್ನು ರಸ್ತೆಗೆ ಎಸಿಬಾರ್ದು, ಸಿಗರೇಟನ್ನು ಸೇದಿ ರಸ್ತೆಗೆ ಎಸಿಬಾರ್ದು, ತ್ಯಾಜ್ಯಗಳನ್ನು ಎಸಿಬಾರ್ದು, ಗಾರ್ಬೇಜಸ್ ಕೆನಾಟ್ ಬಿ ಥ್ರೋನ್ ಆನ್ ದಿ ಸ್ಟ್ರೀಟ್ಸ್ ಅಂಥೇಳಿ ಹೀಗೆ ಹಲವಾರು ಕಾನೂನುಗಳನ್ನು ಮಾಡಿದ್ದಾರೆ. ಇಲ್ಲಾಂದರೆ ಎಸ್ತರೆ ದಂಡ ಹಾಕ್ತಾರೆ ಅಂಥೇಳಿ. ಬಹುಶಃ ಆ ದೇಶದ ಜನ ಅದನ್ನು, ಬಹುತೇಕ ಜನ ಅದನ್ನು ಚಾಚು ತಪ್ಪದೆ ಪಾಲಿಸುವಂಥವ್ರು ಬಹುತೇಕ ಇದ್ದಾರೆ. ಆದರೆ ಆ ದೇಶದಲ್ಲಿ ಇನ್ನೊಂದು ಕಾನೂನನ್ನು ಜಾರಿ ತರಲಿ. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ತಿಂದಂಥ ಎಲ್ಲ ವಸ್ತುಗಳನ್ನು ಎಲ್ಲ ಸಾರ್ವಜನಿಕರು ರಸ್ತೆಗೆ ಎಸಿಬೇಕು, ಗಲೀಜನ್ನು ಎಸಿಬೇಕು, ಸಿಗರೇಟ್ ಸೇದಿ ಎಸಿಬೇಕು, ತ್ಯಾಜ್ಯಗಳನ್ನು ಎಸಿಬೇಕು ಅಂತ ಆ ದೇಶ ಒಂದು ಕಾನೂನು ತರಲಿ. ಆ ಪ್ರಜೆಗಳೇನು ಮಾಡ್ತಾರೆ? ಅದು ಆ ದೇಶದ ಕಾನೂನು ಆದ್ದರಿಂದ ಅದನ್ನು ಕೂಡ ಅವರು ಫಾಲೋ ಮಾಡ್ತಾರೆ. ಅಂದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂದರೆ, ತ್ಯಾಜ್ಯಗಳನ್ನು, ಕಸವನ್ನು ರಸ್ತೆಗೆ ಎಸಿಬಾರ್ದು ಅಂದರೂ ಕಾನೂನೇ, ಎಸಿಬೇಕು ಅಂದರೂ ಕಾನೂನೇ. ಆದರೆ ಎಸಿಬೇಕೋ ಬೇಡವೋ ಅನ್ನತಕ್ಕಂಥ ಮೂಲಭೂತ ಪ್ರಶ್ನೆಯೊಂದು ಅಂತರಂಗದಲ್ಲಿ ಜಾಗೃತಿ ಆಗುತ್ತಲ್ಲ, ಅದಕ್ಕೆ ಸಂಸ್ಕಾರ ಅಂತ ಹೇಳ್ತಾರೆ. ಈ ಸಂಸ್ಕಾರವನ್ನು ಆಧ್ಯಾತ್ಮಿಕ ಚಿಂತನೆ ಕೊಡುತ್ತೆ. ಹಾಗಾಗಿ ಎಲ್ಲಿ ಆಧ್ಯಾತ್ಮಿಕ ಚಿಂತನೆ ಇರುತ್ತೋ ಅಲ್ಲಿ ಕಾನೂನಿನ ಪುಸ್ತಕವನ್ನು ಹೆಚ್ಚಾಗಿ ತೆರೆಯೋದು ಬೇಡ ಅಂತ ಹೇಳಿದ್ದು.